ಎಷ್ಟು ನಮಗ ಸಂಸಾರ ಸಾಕಾಗ್ಯಾವ. ಈಗಿನ ಹುಡುಗರಿಗೆ ನಾವ್ ಹೇಳ್ತೀವಿ ಜಡದಷ್ಟು ಹೇಳ್ತೀವಿ, ಆದಷ್ಟು ಬಂದೋಬಸ್ತ್ ಮಾಡ್ಕೋತೀವಿ. ಇದ್ರಂತ ಏನೈತಿ ಪ್ಲಾಸ್ಟಿಕ್ ಗಣಪತಿ ಇದೇನು ಹಿಡಿದು ಬಹಳ ಸಂತೋಷ ಐತಿ. ಇದೊಂದ್ಸಲ ನಮಗೆಲ್ಲರಿಗೂ ಪರ್ಮಿಷನ್ ಕೊಡಿ. ತಂದವ್ರು ಬಡವರು ತಂದು ಸಾರ್ತಾಕ ಅವು ಉಪಯೋಗ ಮಾಡ್ಕೋತಾವ. ಮುಂದಿನ ಸಲ 3 ತಿಂಗಳು ಇರ್ತಾವ ನಮ್ಗೆ ವಾರ್ನಿಂಗ್ ಮಾಡಿ. ಈಗ ಮಾಡಿದ್ರಿ, ಈಗ 12 ತಿಂಗಳು ಮಾಡಿದ್ರಿ. ಹೇಳ್ತೀವಿ ಮಣ್ಣಿನ ಗಣಪತಿ ತರ್ಬೇಕಂತ. ಈಗ ಮಾಡಿದ್ರಿ ಅಂದ್ರೆ ಬಡವರಿಗೆ ಮಾರ್ಕೊಂತ ಹೊಟ್ಟೆ ತುಂಬ್ಕೋತಾವ, ಅವ್ರಿಗೆ ಲುಕ್ಸಾನ್ ಆಕತಿ. ಮತ್ತೆ ನಮ್ಮಲ್ಲಿ ಮಣ್ಣಿನ ಗಣಪತಿ ಮಾಡಿದ್ರ ರುಂಡು ಮುರಿತು. ಒಮ್ಮೆ ಹೇಳ್ತಿದ್ದಾಗ ನಾನು ರುಂಡು ಮುರಿತೀನಿ, ನಮ್ಮ ಅಪ್ಪ ಸಾತ್ತ. ಹೌದ್ರಿ, 5ನೇ ಇಟ್ಟಾಗ ಕೈ ಹಾರ್ಕ ನನ್ನ ಕಾರ್ ಗಾಡಿ ಕೂಡ್ಸಾಕ ಎಕ್ಸ್ಟೆಂಟ್ ಆತ. ಗಣಪತಿ ಎಲ್ಲಿದೆ ರುಂಡ ತಂದು ಅವನು ಗಣಪತಿ ಮಾಡೋರು ಕೆಟ್ಟ ಅಲ್ಲ, ಆದ್ರೆ ಅವನ್ ಸಂಶಯ ಕಾಡಕತೈತಿ ನಮಗ. ಈ ಪ್ಲಾಸ್ಟಿಕ್ ಮಾಡೋರ್ನ ಹೆಗಲ್ ಮ್ಯಾಗ ಇಟ್ಕೊಂಡ್ ಕುಣಿದ್ರು ಅವ್ನು ಮುರಿಯಂಗಿಲ್ಲ. ಈ ಮಣ್ಣಿನ ಕೈ ಅದು ಮುರಿತಾರ, ತೊಂದ್ರೆ ಎಷ್ಟಾಕತ್ರಿ. ಅದಕ್ಕೆ ನಾ ಏನಂತ ನೀವು ಒಂದ್ ಸ್ವಲ್ಪ ಅಧಿಕಾರಿಗಳ ಕೊಟ್ಟು ಇಷ್ಟೇನ ಆಗ್ಲತ್ರಿ. ನಾವು ನೀವು ಒಂದಿಷ್ಟು ಕೋಟ ಲೇಟ್ ಐತಿ. ಧಾರವಾಡದಾಗ ಐತಿ, ಬೆಂಗಳೂರಾಗ ಐತಿ. ನೀವು ಅಧಿಕಾರಿಗಳು ಒಂದಾಗ್ರಿ, ನಾವು ಒಂದಾಯ್ತು. ಕೋರ್ಟ್ನಾಗ ಯಾವ್ದು ಜಡ್ಮೆಂಟ್ ಆಗಂಗ ಇಲ್ಲ. ದಯಮಾಡಿ ಏನಾಗೈತಿ, ಮಣ್ಣಿನ ಗಣಪತಿ ಮಣ್ಣು ಸಿಗುವದ್ದು ಮಾಡ್ಲಾಕ ಅನುಕೂಲ ಇಲ್ಲ. ದಯವಿಟ್ಟು ನೀವು ಅಧಿಕಾರಿಗಳು ನಿಮ್ ಏನದಾವ ನಾವೇನಾದ್ರು ಬರೋ ಕೊಟ್ಟು ನೀವು ತಗದು ಹಾಳಿ ಮಡಿ ಚಿಟ್ಟು ಬಿಡ್ತೀವಿ. ನಮ್ಮ ನೋಡಂಗಿಲ್ಲ. ನಿಮ್ಮೆಲ್ಲ ಅಧಿಕಾರಿಗೆ ನೀವು ಕೇಳ್ಕೊಡ್ರಿ, ಮಾಡ್ರಿ. ಪೊಲೀಸರು ಬಂದೋಬಸ್ತಿ ಅನ್ಕ ಏನ್ ಚಿಂತೆ ಮಾಡಬೇಡ್ರಿ. ನಮ್ಮಲ್ಲಿ ಜನ ಹಿಂಗ ಪೊಲೀಸ್ ಸ್ಟೇಷನ್ದಾಗ ಕೂಡ್ಯಾರು. ನನಗೊಂದ್ 3-4 ತಿಂಗಳ ನೋಡಾಕತ್ತೇನಿ. ಏನ್ ಜಗಳ ಎಲ್ಲಿ ಬಡದಾಡವ್ರಿ ಯಾಕತ್ ನಾ ವಿಚಾರ ಮಾಡಾಕತ್ತೇನಿ. ತಿಂಗಳಿಗಿದಾಗ 10 ಬಡದಾಟಿವ್ರ. ಹಿಂಗ ಸಹಕಾರ DSP ಸಾಹೇಬರು, CPS ಸಾಹೇಬರು, ನಮ್ಮ PSI ಸಾಹೇಬರು ಅವ್ರು ಹೊಸ್ತಾಗೆ ಬರವಲ್ಲ. ತಾಬಡ್ತೊಬ್ರಿ ಎಲ್ಲರನ್ನ ಕಟ್ ನಿಮ್ಮೂರಾಗ ಏನಿತ್ತು ಅಂತ ಸಹಕಾರ ಮಾಡ್ತಿದ್ದೀನಿ. ನಮಗ್ ವಾರ್ನಿಂಗ್ ಮಾಡ್ಯಾರ. ಅದಕ್ಕೆ ದಯಮಾಡಿ ಭಾಳ ಹೇಳುದಿಲ್ಲ, ನಾ ಹೇಳುದಿಲ್ಲ, ಕಸ್ಕೊಂಡವ್ರಿ. ಸ್ವಲ್ಪ ಗಾಂಪದಾಗ ಹೇಳಾಕತ್ತೀನಿ. ಹಿಂಗಾಗಿ ನೀವು ಸಹಕಾರ ಮಾಡ್ರಿ. ಅಧಿಕಾರಿಗಳು ನಮಗೆಲ್ಲ ಸಹಕಾರ ಮಾಡ್ತಾರೆ. ಈ ಹೇಳಿ ನನ್ನ ಮಾತುಗಳಿಗೆ